ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸ್ವಾರ್ಥ ಗ್ರಂಥ 3ನೇ ಅಧ್ಯಾಯ 30ನೇ ವಾಕ್ಯ. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅಂದನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎಂಬುದಾಗಿ. ಪ್ರಿಯರಾದವರೇ, ಇಲ್ಲಿ ನಾವು ಗಮನಿಸುವುದಾದರೆ ಸ್ನಾನಿಕನಾದ ಯೋಹಾನನು ಯೇಸುವಿನ ವಿಷಯದಲ್ಲಿ ಸಾಕ್ಷಿ ಹೇಳುವಂತಹ ಸಮಯದಲ್ಲಿ ಆತನು ಒಂದು ಮಾತನ್ನು ಹೇಳ್ತಾನೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು. ಅಂದ್ರೆ ಯೋಹಾನನು ಯೇಸು ಸ್ವಾಮಿಗಿಂತ ಮುಂಚಿತವಾಗಿ ಹುಟ್ಟಿದವನಾಗಿದ್ದರೂ ಕೂಡ, ಯೇಸು ಸ್ವಾಮಿಗಿಂತ 6 ತಿಂಗಳು ದೊಡ್ಡವನಾಗಿದ್ದರೂ ಕೂಡ, ಆತನು ಏನ್ ಹೇಳ್ತಾ ಇದ್ದಾನಂದ್ರೆ ದೇವರು ಸೇವೆ ಮಾಡುವಂತ ವಿಷಯದಲ್ಲಿ, ಆತನು ಆ ದೀಕ್ಷಾ ಸ್ನಾನ ಕೊಡುವಂತ ವಿಷಯದಲ್ಲಿ, ಮತ್ತೆ ಆತನ ಒಂದು ಅಭಿವೃದ್ಧಿಯ ವಿಷಯದಲ್ಲಿ ಆತನ ಏನ್ ಹೇಳ್ತಾ ಇದ್ದಾನಂದ್ರೆ ಆತನು ವೃದ್ಧಿ ಆಗಬೇಕು, ಅಂದ್ರೆ ದೇವರು ವೃದ್ಧಿ ಆಗಬೇಕು, ಏಸು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಾನು ಯಾವತ್ತಿಗೂ ನನ್ನನ್ನು ತೋರಿಸ್ಕೊಳ್ಬಾರ್ದು, ನಾನತ್ವ ಬರಬಾರದು, ನಾನು ಎಂಬುದು ಇರಲೇಬಾರದು ಎಂಬುದಾಗಿ ಆತನ ಆಲೋಚನೆ ಆಗಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಅನೇಕ ದೇವ ಸೇವಕರುಗಳು ಮಾಡ್ತಿರುವಂತಹ ಅನೇಕ ವಿಧವಾದ ಕಾರ್ಯಗಳನ್ನ ನಾವು ಗಮನಿಸುವಾಗ ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೆವ್ವಗಳನ್ನ ಬಿಡಿಸೋದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ರೋಗಗಳನ್ನ ವಾಸಿ ಮಾಡೋದನ್ನ ಮೀಡಿಯಾಗಳೆಲ್ಲ ಹಾಕ್ತಾರೆ. ಆಕ್ರಿ ಒಳ್ಳೇದೇನೆ, ಆದ್ರೆ ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಹಾಕಬಾರ್ದು ಎಂಬುದಾಗಿ ಕೆಲವು ಜ್ಞಾನವಂತರಾಗಿರಬೇಕು ಏನ್ ಮಾಡ್ತಾರೆ ಅಂದ್ರೆ ಅನ್ಯ ಭಾಷೆ ಮಾತನಾಡೋದನ್ನ, ದೇವರನ್ನ ಸ್ತುತಿಸುವುದನ್ನ, ಇದೆಲ್ಲ ಆಗ್ತಾರೆ. ಕೆಲವರೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲ ಆಗ್ತಾರೆ. ಅದನ್ನ ನೋಡುವಂಥವರು ಒಂದೇ ರೀತಿಯಲ್ಲಿ ನೋಡೋದಿಲ್ಲ. ಆದ್ರಿಂದ ಜ್ಞಾನವಂತವರಾಗಿದ್ದು ದೇವರ ಹತ್ರ ಕೇಳಬೇಕು, ನಾನು ಯಾವುದನ್ನು ಹೊರಗಡೆ ಹಾಕಬೇಕು, ಯಾವುದನ್ನು ಹಾಕಬಾರ್ದು. ಮತ್ತೆ ನೀವು ಈ ರೀತಿಯಲ್ಲಿ ಹಾಕೋದ್ರಿಂದ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ಗಳಲ್ಲಾಗಿರ್ಬೋದು, ಈ ರೀತಿಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಉದಾಹರಣೆಗಾಗಿ ಕೊಡ್ತೇನೆ. ಒಂದು ಹುಡುಗಿ, ಒಂದು ಯವ್ವನ ಹುಡುಗಿಗೆ ದೆವ್ವ ಹಿಡಿದಿದೆ ಅಂತ ಇಟ್ಕೊಳ್ರಿ. ಆ ಯವ್ವನ ಹುಡುಗಿಗೆ ದೆವ್ವ ಬಿಡಿಸಿರ್ತೀರಾ, ಅದನ್ನ ಸ್ಟೇಟಸ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಅಥವಾ ಯೂಟ್ಯೂಬ್ ಅಲ್ಲೋ ನೀವು ಹಾಕ್ತೀರಾ ಅಂತ ಇಟ್ಕೊಳ್ರಿ. ಅದನ್ನ ಅನೇಕರು ನೋಡ್ತಾರೆ. ಆ ಹುಡುಗಿಗಿನ್ನ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ರಿ. ಆ ಹುಡುಗಿ ಬಗ್ಗೆ ಕೆಲವರು ಗೊತ್ತಿರುವವರು, ಆ ಹುಡುಗಿಗೆ ರಿಲೇಷನ್ ಆಗಿರ್ಬೋದು, ಆ ಸ್ವಂತ ಬಂಧು ಮಿತ್ರರಾಗಿರ್ಬೋದು, ಯಾರೋ ಒಬ್ರು ಅದನ್ನ ನೋಡಿ ಅದನ್ನೇನ್ ಮಾಡ್ತಾರೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನ್ಯೂಸ್ ಅನ್ನ ಹರಡಿಸ್ತಾರೆ. ಅಂದ್ರೆ ಆ ಸಮಾಚಾರ ಈ ರೀತಿ ದೆವ್ವ ಹಿಡಿದಿತ್ತು, ಅವ್ರಿಗೆ ದೆವ್ವ ಬಿಡಿಸಿದ್ದಾರೆ ಎಂಬುದಾಗಿ. ಆದ್ರಿಂದ ಆ ಹುಡುಗಿಗೆ ಮದ್ವೆನೇ ಆಗದೆ ಹಾಗೆ ನಿಂತು ಬಿಡುತ್ತೆ. ಅನೇಕ ಮದುವೆಗಳು ಇವತ್ತು ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕೆ. ಪ್ರಿಯರಾದ ದೇವರ ಸೇವಕರೇ, ನಾವು ವೃದ್ಧಿ ಆಗ್ಬಾರ್ದು, ದೇವರು ವೃದ್ಧಿ ಆಗ್ಬೇಕಂದ್ರೆ ಇವತ್ತು ಅನೇಕ ದೇವ ಸೇವಕರು ಮಾಡ್ತಿರುವಂತದ್ದು ಏನ್ ಗೊತ್ತಾ, ಅವರು ಹೊರಗಡೆ ಬರಬೇಕು, ಅವರ ಹೆಸರುಗಳು ಬರಬೇಕು, ಅವರು ಫೇಮಸ್ ಆಗ್ಬೇಕು, ಫೆಮೈನ್ ಆಗ್ಬೇಕು ಎಂಬುದಾಗಿ ಮಾಡ್ತಾ ಇದ್ದಾರೆ. ಅವರು ತುಂಬಾ ದೊಡ್ಡವರಾಗಿ ಕಾಣಿಸ್ಕೊಳ್ಬೇಕು ಈ ಲೋಕದಲ್ಲಾಗಿರ್ಬೋದು. ಬೇರೆಯವರ ದೃಷ್ಟಿಗೆ ಈ ಪಾಸ್ಟರ್ ಬಂದ್ರೆ ಎಲ್ಲ ಆಗ್ಬಿಡುತ್ತೆ, ಈ ಪಾಸ್ಟರ್ ಬಂದ್ರೆ ಎಲ್ಲ ನಡೆಯುತ್ತೆ, ಈ ಪಾಸ್ಟರ್ ಬಂದ್ರೆ ಅದ್ಭುತ ನಡೆಯುತ್ತೆ, ಈ ಪಾಸ್ಟರ್ ಬಂದ್ರೆ ಸಾಕು, ಅಲ್ಲಿ ದೇವರು ಬಂದ್ರೆ ಸಾಕು ಅಂತ ಯಾರು ಕಾಯ್ತಾ ಇಲ್ಲ. ಬದಲಾಗಿ ಆ ಪಾಸ್ಟರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅಂದ್ರೆ ದೇವರ ಸ್ಥಾನವನ್ನ ಆ ಪಾಸ್ಟರ್ ಕಿತ್ಕೊಳ್ತಾ ಇದ್ದಾರೆ. ಅದು ಯಾರೇ ಆಗಿರ್ಲಿ, ಆ ಸೇವಕರೇ ಕಿತ್ಕೊಳ್ತಾ ಇದ್ದಾರೆ. ದೇವರಿಗೆ ಸಲ್ಲಿಸಬೇಕಾದಂತ ಮಹಿಮೆ, ದೇವರಿಗೆ ಹೋಗ್ಬೇಕಾದಂತ ಮಹಿಮೆ, ದೇವರಿಗೆ ಸಿಗ್ಬೇಕಾದಂತ ಕ್ರೆಡಿಟ್ ಆ ಪಾಸ್ಟರ್ ಸಿಕ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಈ ವಾಕ್ಯ ನೆನಪಿನಲ್ಲಿ ಇಟ್ಕೊಳ್ಬೇಕು, ಆತನು ವೃದ್ಧಿ ಆಗಬೇಕು, ಆತನ ನಾಮ ಮಹಿಮೆ ಪಡಬೇಕು ಹೊರತು ನಮ್ಮ ನಾಮ ಎಲ್ಲಿಯೂ ಮಹಿಮೆ ಪಡಬಾರದು. ಇಂತಹ ಸೇವಕರು ಬಂದ್ರು, ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ರು, ದೇವರು ಬಿಡುಗಡೆ ಮಾಡಿದ್ರು ಎಂಬುದಾಗಿ ಅವರು ಸಾಕ್ಷಿ ಹೇಳಬೇಕು. ಆ ರೀತಿಯಾಗಿ ನಮ್ಮ ಸೇವೆ ಬದಲಾವಣೆ ಆಗಬೇಕು. ಆವಾಗ ದೇವ್ರನ್ನ ನಾವು ಹೆಚ್ಚಿಸಿದಾಗ, ದೇವ್ರನ್ನ ನಾವು ವೃದ್ಧಿ ಮಾಡಿದಾಗ, ದೇವ್ರನ್ನ ನಾವು ಮೇಲ್ಗಡೆ ತಂದಾಗ, ದೇವರ ನಾಮವನ್ನ ಮಹಿಮೆ ಪಡಿಸಿದಾಗ ಆಟೋಮ್ಯಾಟಿಕಲಿ ನಮ್ಮ ಹೆಸರನ್ನ ಪ್ರಖ್ಯಾತಿಗೆ ತರ್ತಾನೆ, ನಮ್ಮನ್ನ ಫೇಮಸ್ ಮಾಡ್ತಾನೆ, ಅನೇಕ ಜನರಿಗೆ ಪರಿಚಯಿಸ್ತಾನೆ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ಸೇವೆ ಮಾಡ್ರಿ. ದೇವರು ತಾನೇ ಈ ವಾಕ್ಯದೊಟ್ಟಿಗೆ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಇವತ್ತಿನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯದಲ್ಲಿ ಬರೆದಿರುವ ಹಾಗೆ ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎಂಬುದಾಗಿ ಕರ್ತನೆ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ, ವಿಶೇಷವಾಗಿ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ದೈವ ಸೇವಕರೊಟ್ಟಿಗೂ, ಪ್ರತಿಯೊಬ್ಬ ದೇವರ ಮಕ್ಕಳೊಟ್ಟಿಗೂ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ.
ಈ ವಾಕ್ಯವನ್ನು ಲಾಲಿಸುವ ಪ್ರತಿಯೊಬ್ಬರು ಸ್ವಾಮಿ ನಾನತ್ವವನ್ನು ಬಿಟ್ಟು ಅವರು ಫೇಮಸ್ ಆಗ್ಬೇಕನ್ನೋದನ್ನ ಬಿಟ್ಟು ದೇವರೇ, ಅವರ ಹೆಸರುಗಳ ಪ್ರಖ್ಯಾತಿಗೆ ಬರಬೇಕೆಂಬುದನ್ನು ಬಿಟ್ಟು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವುದಕ್ಕೆ ಸ್ವಾಮಿ ಅವರಿಗೆ ಮನಸ್ಸನ್ನು ಅನುಗ್ರಹಿಸ್ರಿ. ನಿನ್ನನ್ನ ಪ್ರಖ್ಯಾತಿಪಡಿಸುವುದಕ್ಕೆ, ನಿನ್ನನ್ನ ವೃದ್ಧಿಪಡಿಸುವುದಕ್ಕೆ, ನಿನ್ನ ನಾಮವನ್ನು ಹೆಚ್ಚಿಸುವುದಕ್ಕೆ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ಒಂದು ಆಲೋಚನೆ, ಒಂದು ವಿವೇಕ, ಒಂದು ಜ್ಞಾನ, ಒಂದು ತಿಳುವಳಿಕೆ ಉಂಟಾಗಲಿ ಸ್ವಾಮಿ. ಯಾವುದನ್ನ ಹಾಕಬೇಕು, ಯಾವುದನ್ನ ಹೊರಗಡೆ ಹಾಕಬಾರ್ದೆಂಬುದಾಗಿ ಸ್ವಾಮಿ ಜ್ಞಾನವಾಗಿ ನಡೆದುಕೊಳ್ಳಿಕ್ಕೆ ಕೃಪೆ ಮಾಡ್ರಿ. ನೀನು ಹಾಗೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.